ಯಲ್ಲಾಪುರದಿಂದ ಮನೆಗೆಲಸಕ್ಕೆ ಉದ್ಯೋಗ ನೀಡಿ ಸರಸದಾಟಕ್ಕೆ ಕರೆದ ಹೊನ್ನಾವರ ಪ್ರದೀಪ್ ಏಜೆನ್ಸಿ ಮಾಲಕನ ಮೇಲೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮನೆಯಲ್ಲಿ 2 ಮಕ್ಕಳೊಂದಿಗಿನ ಸುಂದರ ಸಂಸಾರವಿದ್ದರೂ ಆಗಾಗ ಹೊಸತನವನ್ನ ಬಯಸುವ ಪ್ರದೀಪ್ ಏಜೆನ್ಸಿ ಮಾಲಕ ಕೆಲಸದವರನ್ನು ಒದಗಿಸುವ ಏಜೆನ್ಸಿಯೊಂದರ ಮೂಲಕ ಮಹಿಳೆಯರೊಬ್ಬರನ್ನ ಮನೆ ಕೆಲಸಕ್ಕೆ ಕರೆಯಿಸಿಕೊಂಡು ಕೊಡುವ ತಿಂಗಳ ಸಂಬಳದೊಂದಿಗೆ ತನ್ನೊಂದಿಗೆ ಸರಸದಾಟಕ್ಕೆ ಸಹಕಾರ ನೀಡಿದರೆ ಒಳ್ಳೆಯ ಸಂಬಳ ಬೇರೆ ಕೊಡುವ ಭರವಸೆ ನೀಡಿದ್ದಾನೆ. ಅದಕ್ಕೆ ಕೆಲಸದ ಮಹಿಳೆ ಒಪ್ಪದೇ ಇದ್ದಾಗ ಅವಳೊಂದಿಗೆ ಅಶ್ಲೀಲವಾಗಿ ಮಾತನಾಡುವುದು, ಸಮಯ ಸಿಕ್ಕಾಗೆಲ್ಲ ಮೈಮುಟ್ಟಿ ಮಾತನಾಡಿಸುವುದಕ್ಕೆ ಮುಂದಾಗಿದ್ದಾನೆ. ಆದರೆ ಮಹಿಳೆ ಇವನ ಯಾವ ಚೇಷ್ಟೆಗೂ ಬಗ್ಗದೇ ಇದ್ದಾಗ ಆಗಾಗ ದಿಗಂಬರರ ರೂಪದಲ್ಲಿ ಪ್ರತ್ಯಕ್ಷನಾಗಿ ಅಂಗಾಂಗ ಪ್ರದರ್ಶನ ಮಾಡಿದ್ದಾನೆ. ತನ್ನ ಸಂಸಾರದ ನಿರ್ವಹಣೆಯ ಅನಿವಾರ್ಯತೆಗೆ ಕೆಲಸ ಸೇರಿದ್ದ ಮಹಿಳೆ ಈತನ ಕಾಮುಕತನಕ್ಕೆ ಬೇಸತ್ತು ಕೆಲಸ ಬಿಡಲು ಮುಂದಾಗಿದ್ದಾಳೆ. ಆದರೆ ವಿಕೃತ ಮನಸ್ಸಿನ ಈ ವ್ಯಕ್ತಿ ನೀನು ಸಹಕರಿಸದಿದ್ದರೆ ಮನೆಯಲ್ಲಿ ಹಣವನ್ನು ಕಳವು ಮಾಡಿದ್ದೀಯಾ ಎಂದು ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಬ್ಲಾಕ್ ಮೇಲ್ ತಂತ್ರವನ್ನು ಬಳಸಿದ್ದಾನೆ. ಈ ಹಿಂದೆ ಹಲವರಿಗೆ ಉದ್ಯೋಗ ನೀಡಿ ಲೈಂಗಿಕ ಕಿರುಕುಳ ನೀಡಿದ್ದು ಅವರು ಈತನ ವರ್ತನೆಗೆ ಬೇಸತ್ತು ಕೆಲಸವನ್ನು ಬಿಟ್ಟಿದ್ದಾರೆ. ಆದರೆ ಈ ಮಹಿಳೆಯು ತನ್ನ ಪರಿಚಯದವರಲ್ಲಿ ತನ್ನ ಕಷ್ಟವನ್ನು ಹೇಳಿಕೊಂಡು ಇವನ ಚೇಷ್ಟೆಯನ್ನು ವಿಡಿಯೋ ಮೂಲಕ ದಾಖಲಿಸಿಕೊಂಡು ಅವರ ಸಲಹೆಯ ಮೇರೆಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.